ಎಲ್ರಿಗೂ ನಮಸ್ಕಾರ. ಇವತ್ತಿನ ಮುದ್ದು ಸೊಸೆ ಸೀರಿಯಲ್ ಶುರುನಲ್ಲಿ ವಿದ್ಯಾ ಹೊಟ್ಟೆ ನೋವು, ಕಾಲು ನೋವು ಅಂತ ಹೇಳಿ ಒದ್ದಾಡ್ತಿರ್ತಾಳೆ. ಅಜ್ಜಮ್ಮ ಮತ್ತು ವಿದ್ಯಾ ಅವರಮ್ಮ ಇಬ್ಬರು ಸಹ ಬಂದು ಸಮಾಧಾನ ಮಾಡ್ತಾರೆ. ಏನೂ ಆಗಲ್ಲ ನಿನಗೆ, ದೇವ್ರಿದ್ದಾನೆ, ದೇವರೆಲ್ಲ ನೋಡ್ಕೊತಾನೆ, ನಿನಗೇನೂ ಆಗಲ್ಲ, ಸಮಾಧಾನ ಮಾಡ್ಕೊ, ಧೈರ್ಯ ತಗೋ ಅಂತ ಹೇಳಿ ಸಮಾಧಾನ ಮಾಡ್ತಿದ್ದಾರೆ. ಇನ್ನು ವಿದ್ಯಾ ಅವರು ಅಂತ ಹೇಳಿ ಕೇಳ್ತಾಳೆ. ಅಂದರೆ ಭದ್ರನ ಬಗ್ಗೆ. ವಿದ್ಯಾ ಅವರಮ್ಮ ಆವಾಗ ಭದ್ರ ಹೊರಗಡೆನೇ ಇದ್ದಾರೆ, ಅಳಿಯಂದರು. ಅವರು ನಿನಗೋಸ್ಕರನೇ ದಿಗ್ಲು ಪಡ್ತಾ ಇದ್ದಾರೆ, ಏನಾಯ್ತೋ ಏನೋ ಅಂತ ಹೇಳಿ ವಿದ್ಯನ ಹತ್ರ ಹೇಳ್ತಾರೆ. ಇನ್ನು ಡಾಕ್ಟರು ಬಂದು ಸ್ಕ್ಯಾನಿಂಗ್ ಮಾಡ್ತಾರೆ. ಮೊದಲಿಗೆ ವಿದ್ಯಾ ಅವರಮ್ಮ ಡಾಕ್ಟ್ರೇ ಯಾಕೆ ಗಾಬರಿ ಆಗಿದ್ದೀರಿ ಅಂತ ಹೇಳಿ ಕೇಳ್ತಾರೆ. ಡಾಕ್ಟ್ರು ಏನೂ ಉತ್ತರ ಕೊಡೋದಿಲ್ಲ, ಸ್ಕ್ಯಾನಿಂಗ್ನ ನೋಡ್ತಾನೆ ಇರ್ತಾರೆ. ಆವಾಗ ಅವ್ರಿಗೆ ಒಂದು ಐಡಿಯಾ ಬರುತ್ತೆ, ಮಗು ಆರೋಗ್ಯವಾಗಿದೆ ಅಂತ ಹೇಳಿ. ಆವಾಗ ಸ್ಮೈಲ್ ಕೊಟ್ಟು ಅಜ್ಜಮ್ಮಂಗೆ ಹೇಳ್ತಾರೆ, ಮಗು ಆರೋಗ್ಯವಾಗಿದೆ ಅಂತ ಹೇಳಿ. ಅಜ್ಜಮ್ಮ ಕೈ ಸನ್ನೆಲೆಯಲ್ಲಿ 2 ಅಂತ ಹೇಳಿ ತೋರಿಸ್ತಾರೆ. 2 ಮಗುನ ಆರೋಗ್ಯವಾಗಿದೆಯಾ ಅಂತ ಹೇಳಿ. ಅದಕ್ಕೆ ಡಾಕ್ಟರು ಹೌದು ಅಂತ ಹೇಳ್ತಾರೆ. ಇನ್ನು ವಿದ್ಯನ್ಗೆ ಈಗಲೂ ಸಹ ಗೊತ್ತಾಗಿಲ್ಲ ಹೊಟ್ಟೆನಲ್ಲಿ 2 ಮಗು ಇದೆ ಅಂತ ಹೇಳಿ. ಇನ್ನು ಕಾಲ್ದು ರಿಪೋರ್ಟ್ ಸಹ ಬರುತ್ತೆ. ಕಾಲು ಉಳ್ಕಿದೆ, 2 ವಾರ ವಿದ್ಯಾ ವೀಲ್ ಚೇರಲ್ಲೇ ಇರಬೇಕು, ಯಾರ್ದಾದ್ರೂ ಸಹಾಯ ತಗೋಬೇಕು, ಎದ್ದು ಓಡಾಡೋಂಗಿಲ್ಲ, ಏನು ಕೆಲಸ ಮಾಡುವಂಗಿಲ್ಲ ಅಂತ ಹೇಳಿ ಡಾಕ್ಟರು ಹೇಳ್ತಾರೆ. ಇನ್ನು ಅಜ್ಜಮ್ಮ ರಿಪೋರ್ಟ್ನ ತಗೊಬಂದು ಹೊರಗಡೆ ಬರ್ತಾರೆ. ಭದ್ರ ಕೇಳ್ತಾನೆ, ಎಲ್ಲ ಆರೋಗ್ಯವಾಗಿದೆಯಾ, ಎಲ್ಲ ಚೆನ್ನಾಗಿದೆಯಾ ಅಂತ ಹೇಳಿ. ಮೋಹನನು ಕೇಳ್ತಾಳೆ, ಯತೆ ಏನಾಯಿತು ಅಂತ ಹೇಳಿ. ಭದ್ರ ಅಮ್ಮಮ್ಮ ನಿನ್ನೆ ಕೇಳ್ತಾ ಇರೋದು ಏನಾಯಿತು ಅಂತ, ಡಾಕ್ಟರ್ ಏನಂತ ಹೇಳಿದ್ರು, ಮಗಿ ಆರಾಮಾಗಿದೆಯಾ ಅಂತ ಕೇಳ್ತಾನೆ. ಅಜ್ಜಮ್ಮ ಹೇಳ್ತಾಳೆ, ನಮ್ಮ ವಂಶದ ಕುಡಿಗೆ ಏನೂ ಆಗಿಲ್ಲ, ಆದರೆ ವಿದ್ಯನ್ ಕಾಲಿಗೆ ನೋವಾಗ್ಬಿಟ್ಟದೆ, ಅದಕ್ಕೆ ಡಾಕ್ಟ್ರು ಹೇಳಿದ್ರು 2 ವಾರ ಅವಳು ಹೆಂಗಾದ್ರೂ ಹೆಜ್ಜೆ ಊರ್ದಂಗೆ ನೋಡ್ಕೊಬಿಡಿ, ಆರಾಮಾಗ್ಬಿಡುತ್ತೆ ಅಂತ ಹೇಳಿ ಡಾಕ್ಟ್ರು ಹೇಳಿದ್ದಾರೆ. ಇನ್ನು ಇದನ್ನು ಕೇಳಿದ ಭದ್ರ, ಸರಿ ಅಮ್ಮಮ್ಮ ನಾನು ಹೋಯ್ತೀನಿ ಅಂತ ಹೇಳಿದಕ್ಕೆ ಅಮ್ಮಮ್ಮ, ಏನೆಲ್ಲ ಹೇಳ್ತಿದ್ಯಾ, ಹೋಯ್ತೀನಿ ಅಂದರೆ ಏನೆಲ್ಲ ಅರ್ಥ? ಆಸ್ಪತ್ರೆಗೆ ಕರ್ಕೊಂಡು ಬರಬೇಕಾಗಿತ್ತು, ತೋರಿಸ್ಬೇಕಾಗಿತ್ತು, ತೋರಿಸಾಯ್ತು, ಅದು ಮಾನವೀಯತೆ ಕರ್ತವ್ಯದಿಂದ ಬಂದೆ ಅಷ್ಟೇ, ಬೇರೆ ಏನೂ ಅಲ್ಲ. ಡಾಕ್ಟ್ರು ಸಹ ಏನು ತೊಂದರೆ ಇಲ್ಲ ಅಂತ ಹೇಳಿದಾರೆ ತಾನೆ, ಇನ್ನೇನು ಮಾಡಬೇಕು ಅಂತೀಯಾ? ಅದಕ್ಕೆ ಅಜ್ಜಮ್ಮ, ಅಲ್ಲ ಕಣ್ಲ, ಮಗು ಹೆಂಗೈತೆ, ಹೆಂಗವಳೆ ಅಮ್ಮ ಅಂತ ಎಲ್ಲ ಕೇಳ್ಕೊಂಡು ವಿಚಾರಿಸ್ಕೊಂಡು ಹೋಗ್ಬೇಕಲ್ವೆಲ್ಲ ಅಂತ ಹೇಳಿ ಅಮ್ಮ ಬೈದಿದ್ದಕ್ಕೆ, ಏನೋ ಮಾನವೀಯತೆಯ ದೃಷ್ಟಿಯಿಂದ ಇಷ್ಟೆಲ್ಲ ಮಾಡಿದ್ದೀನಿ, ಇನ್ನೂ ಏನೇನೋ ಮಾಡ್ತೀನಿ ಅಂತ ಹೇಳಿ ಆಸೆ ಇಟ್ಕೊಬೇಡಿ, ನಾನು ಯಾರು ಮಲ್ವಂತ ಮಾಡಬೇಡಿ ಇರ್ಸೋದಕ್ಕೆ ಅಂತ ಹೇಳಿ ಹೊರಟುಬಿಡ್ತಾನೆ. ಅಷ್ಟರಲ್ಲಿ ಚೆಲುವ ಅಳಿಯಂದ್ರೆ ಅಂತ ಹೇಳಿ ಮಾತಾಡಕ್ಕೆ ಬರ್ತಾನೆ. ಅವಾಗ ಭದ್ರ ಅವನಿಗೂ ಬೈತಾನೆ, ಇದನ್ನೇ ನೆಪ ಇಟ್ಕೊಂಡು ಅಳಿಯಂದ್ರೆ ಪಳಿಯಂದ್ರೆ ಅಂತ ನನ್ನ ಮಾತಾಡ್ಸಕ್ಕೆ ಬಂದರೆ ಸರಿ ಇರಲ್ಲ, ಆಸ್ಪತ್ರೆ ಅನ್ನೋದನ್ನು ನೋಡಲ್ಲ ಅಂತ ಹೇಳಿ ಕೋಪದಲ್ಲಿ ಭದ್ರ ಅಲ್ಲಿಂದ ಹೊರಡ್ತಾನೆ. ಮೋಹನ ಕೇಳ್ತಾಳೆ, ಏನತ್ತೆ ಅವ್ನು ಈ ಟೈಮ್ನಲ್ಲೂ ಬಿಟ್ಬಿಟ್ಟು ಹಿಂಗೆ ಹೋಗ್ಬಿಟ್ನಲ್ಲ ಅಂತ. ಅವಾಗ ಅಜ್ಜಮ್ಮ, ನೀನು ಅವನು ಹೋಗಿದ್ನಷ್ಟೇ ನೋಡ್ತಾ ಇದೆಯಾ, ಆದರೆ ಅವನು ಮಗುಗಾಗೋಯ್ತಲ್ಲ, ಏನು ಅವಳಿಗೇನೋ ಆಗೋಯ್ತಲ್ಲ ಅಂತ ಆತಂಕ ಪಟ್ಟಿದ್ದು, ದೇವ್ರ ಹತ್ರ ಹೋಗಿ ಬೇಡ್ಕೊಂಡಿದ್ದು, ಏನೂ ಆಗಿಲ್ಲ ಅಂತ ಹೇಳಿದ್ಮೇಲೆ ಅವನ ಮುಖದಲ್ಲಿ ಕಂಡ ಸಂತೋಷನ ನಾನು ನೋಡಿದ್ದೀನಿ ಅಂತ ಅಜ್ಜಮ್ಮ ಹೇಳ್ತಾಳೆ. ಇನ್ನು ಚೆಲುವ ವಾಸಿ ಆಗೋವರೆಗೂ ವಿದ್ಯನ ಹತ್ರ ಯಾರಾದರೂ ಇರಬೇಕು ಅಂತ ಹೇಳಿದ್ರಲ್ಲ, ವಿದ್ಯನ ನಮ್ಮ ಜೊತೆ ಕರ್ಕೊಂಡೋಯ್ತೀವಿ ಅಂತ ಚೆಲುವ ಹೇಳಿದ್ದಕ್ಕೆ ಅಜ್ಜಮ್ಮ, ಬಿಟ್ಟರೆ ಕೆನ್ನೆ ಊದ್ಕೋಬೇಕು ಅಂತ ಹೇಳಿದಕ್ಕೆ ಚೆಲುವ, ಯಾಕಮ್ಮವ್ರೆ ಹಿಂಗೆ ಕೋಪ ಮಾಡ್ಕೊತಿದ್ದೀರಿ ಅಂತ ಹೇಳಿ ಕೇಳ್ತಾನೆ. ಅದಕ್ಕೆ ಅವಾಗ ಅಮ್ಮಮ್ಮ, ಅವರಿಬ್ರು ಒಂದಾಗಬೇಕು ಅಂತ ಯಾವ್ರೇ ಈ ದಾರಿ ಮಾಡಿಕೊಟ್ಟವನೇ, ಆ ದಾರಿನ ನೀನು ಮುಚ್ಚಕೊಂಡಿದ್ಯಲ್ಲ, ಮೋಹನ್ ಹಿಂಗೆ ಅರ್ಥ ಆಗಲ್ಲ, ಏನಂತ ಹೇಳ್ತಾ ಇದ್ದೀರಾ ಅಂತ ಹೇಳಿ ಕೇಳ್ತಾಳೆ. ಅವಾಗ ಅಜ್ಜಮ್ಮ, ಅವಳನ್ನ ಒಬ್ರು ನಿಂತ್ಕೊಂಡು ಕೈ ಹಿಡಿದು ತೋರ್ಬೇಕಾಗಿದೆ, ಆ ಕೆಲಸನ ಭದ್ರನೇ ಮಾಡಿಬಿಟ್ರೆ ತನ್ನ ಗಂಡನಿಗೆ ಇನ್ನೂ ಅವಳ ಮೇಲೆ ನನ್ನ ಮೇಲೆ ಕಾಳಜಿ ಇದೆ ಅಂತ ವಿದ್ಯನ್ಗೆ ನಂಬಿಕೆ ಬರುತ್ತೆ, ಪ್ರೀತಿ ಬರುತ್ತೆ, ಆಮೇಲೆ ಇರೋ ಪ್ರೀತಿ ತಾನಾಗೆ ಹೊರಗೆ ಬರುತ್ತೆ, ಅವರಿಬ್ರು ಒಂದಕ್ಕೆ ದಾರಿ ಆಗುತ್ತೆ. ಅದಕ್ಕೆ ಚೆಲುವನ ಅವರಿಬ್ರು ಹೆಂಗೋ ಒಂದಾದರೆ ಸಾಕು ಅಂತ ಹೇಳ್ತಾನೆ. ಅದಕ್ಕೆ ಅಜ್ಜಮ್ಮ, ಅವರಿಬ್ರು ಒಂದಾಗಬೇಕು ಅಂತ ಹೇಳಿದ್ರೆ ಏನೇ ಆದರೂ ಅವರಿಬ್ರು ಮಧ್ಯೆ ನಾವು ಹೋಗಬಾರ್ದು, ಅವರಿಬ್ಬರೇ ಆರಾಮಾಗಿರಬೇಕು, ಆ ರೀತಿ ನಾವು ಮಾಡಬೇಕು ಅಂತ ಹೇಳಿ ಅಜ್ಜಮ್ಮನ ಹೊಸ ಪ್ಲ್ಯಾನ್ ಸ್ಟಾರ್ಟ್ ಆಗಿದೆ. ಇನ್ನು ಭದ್ರ ಮನೆಗೆ ಬರ್ತಾನೆ. ಬರೋದನ್ನ ಸಾವಿತ್ರಿ, ಈಶ್ವರಿ, ಚಿತ್ರ, ವಿನಂತಿ ಎಲ್ಲರೂ ಸಹ ಬರ್ತಾರೆ. ಅವನ ಹತ್ರ ಕೇಳ್ತಾರೆ. ಈಶ್ವರಿ ಕೇಳ್ತಾಳೆ, ಏನಾಯಿತು, ಜಾರ್ ಬಿದ್ಲು ಅಂತ ಹೇಳಿ ಆಸ್ಪತ್ರೆ ಕರ್ಕೊಳೋದಲ್ಲ, ಏನಾಯಿತು ಭದ್ರ ಅಂತ ಹೇಳಿ ಈಶ್ವರಿ ಕೇಳಿದಕ್ಕೆ ಭದ್ರ ಏನು ಮಾತಾಡದೆ 2 ನಿಮಿಷ ಸುಮ್ಮನೆ ನಿಂತ್ಕೊತಾನೆ. ಭದ್ರ ಏನು ಮಾತಾಡ್ದಿರೋದನ್ನ ನೋಡ್ಬಿಟ್ಟು ಸಾವಿತ್ರಿ, ಅಯ್ಯೋ ಮಗು ಸತ್ತೋಯ್ತಾ ಹೊಟ್ಟೆಲಿರೋದು ಅಂತ ಹೇಳಿ ಸತ್ತೋರ್ ಮುಂದೆ ಬಾಯಿ ಬಡ್ಕೊಳ್ಳೋ ರೀತಿ ಬಡ್ಕೊತಾ ಇರ್ತಾಳೆ. ಭದ್ರ ನೋಡ್ಬಿಟ್ಟು, ಯಾಕೆ ಹಿಂಗೆ ಬಾಯಿ ಬಡ್ಕೊತಾ ಇದ್ದೀರಾ, ಸತ್ತೋರ ಮುಂದೆ ಬಡ್ಕೊಳಂಗೆ ಏನೂ ಆಗಿಲ್ಲ, ಒಳಗಿರೋ ಮಗಿಗೆ ಏನೂ ಆಗಿಲ್ಲ, ಸಂದಾಗೆ ಅದೇ, ಅವಳಿಗೆ ಸ್ವಲ್ಪ ಕಾಲು ಉಳ್ಕದೆ ಅಷ್ಟೇ ಅಂತ ಹೇಳಿ ಭದ್ರ ಹೇಳ್ತಾನೆ. ಇನ್ನು ಎಲ್ಲ ಶಾಕಲ್ಲಿ ನಿಂತಿರ್ತಾರಲ್ಲ, ಅದನ್ನ ನೋಡ್ಬಿಟ್ಟು ಭದ್ರ, ಎಲ್ಲ ಯಾಕೆ ಗರ ಬರ್ದವ್ರನ್ನ ನಿಂತ್ಕೊಬಿಟ್ಟಿದ್ದೀರಲ್ಲ, ನೀವು ಬೇರೆನೇ ಅನ್ಕೊಂಡಿದ್ರ ಆಗುತ್ತೆ ಅಂತ ಹೇಳಿ ಕೇಳ್ತಾನೆ. ಅವಾಗ ಇಲ್ಲಪ್ಪ ಅಂತ ಹೇಳಿ ಈಶ್ವರಿ ಹೇಳ್ತಾಳೆ. ಆಮೇಲೆ ವಿನಂತಿ, ಏನು ಎಂಟ್ರ ಮೇಲೆ ಅಷ್ಟೊಂದು ಕಾಳಜಿ ಎತ್ಕೊಂಡು ಕರ್ಕೊಂಡು ಹೋಗ್ಬಿಟ್ಟಲ್ಲ ಅಂತ ಹೇಳಿ. ಅದಕ್ಕೆ ಭದ್ರ ಹೇಳ್ತಾನೆ, ಮಾನವೀಯತೆಯ ದೃಷ್ಟಿಯಿಂದ ಕರ್ಕೊಂಡೋದೆ ಅಷ್ಟೇ ಅಂತ ಹೇಳಿ, ಆ ಜಾಗದಲ್ಲಿ ನೀನೇ ಇದ್ದಿದ್ರು ನಿನ್ನನ್ನು ಹಂಗೆ ಕರ್ಕೊಂಡೋಗ್ತಾ ಇದ್ದೆ ಅಂತ ಹೇಳಿದ್ದಕ್ಕೆ ವಿನಂತಿ, ಹಂಗಾದ್ರೆ ನಾನು ಅವಳು ಒಂದೇನೆಯಾ ಅಂತ ಕೇಳ್ತಾಳೆ. ಅದಕ್ಕೆ ಭದ್ರ, ನೀನು ಅವಳು ಖಂಡಿತವಾಗ್ಲೂ ಇಲ್ಲಮ್ಮ, ಅವಳು ಹೊಟ್ಟೆಗೆ ಬಟ್ಟೆ ಸುತ್ಕೊಂಡು ಸುಳ್ಳು ಹೇಳಿದ್ಲು, ಆದರೆ ನೀನು ಮಾಡಿದ ತಪ್ಪು ಗೊತ್ತಲ್ವ ನಿನಗೇನೆ ಅಂತ ಹೇಳಿ ಬೈತಾನೆ. ಅವಳು ನಿನ್ಕಿಂತ 100 ಪಟ್ಟು ಮೇಲು ಅಂತ ಹೇಳ್ಬಿಟ್ಟು ಹೊರಟ್ಬಿಡ್ತಾನೆ. ಇನ್ನು ಸಾವಿತ್ರಿ, ಅಲ್ಲ ಅದಕ್ಕೆ ಅವಳು ಬಿದ್ರೂ ಮಗಿಗೆ ಏನೂ ಆಗಿಲ್ಲ ಅಂದರೆ ಹೆಂಗೆ ಸಾಧ್ಯ ಅಂತ ಹೇಳಿ ಈಶ್ವರಿ ಹತ್ರ ಕೇಳ್ತಾಳೆ. ಅದಕ್ಕೆ ಈಶ್ವರಿ, ಅವಳು 3 ಅಡಿ ಅಲ್ವಾ, ಅವಳ
ಥರನೇ ಅವಳ ಮಗುನೂ ಭಾರಿ ಚತುರ ಅನಿಸುತ್ತೆ, ಅದಕ್ಕೋಸ್ಕರ ಅಂತ ಹೇಳಿ ಈಶ್ವರಿ ಹೇಳ್ತಾಳೆ. ಇನ್ನು ಇನ್ನೊಂದು ಕಾರಲ್ಲಿ ಅಜ್ಜಮ್ಮ ಮತ್ತು ವಿದ್ಯಾ ಎಲ್ಲರೂ ಸಹ ಕಾರಲ್ಲಿ ಬರ್ತಾರೆ. ಇನ್ನು ಭದ್ರ ಯಾರ ಜೊತೆನೂ ಫೋನಲ್ಲಿ ಮಾತಾಡ್ತಾ ನಿಂತಿರ್ತಾನೆ. ಅದನ್ನು ನೋಡಿಬಿಟ್ಟು ಅಜ್ಜಮ್ಮ ಬಾರ್ಲಾ ಇಲ್ಲಿ ನಿನ್ನ ಹೆಂಡತಿನ ಕರೆದುಕೊಂಡು ಬಂದು ಒಳಗಡೆ ಕೂರಿಸ್ಲಾ ಅಂತ ಹೇಳಿ ಹೇಳ್ತಾಳೆ ಅಜ್ಜಮ್ಮ. ಅದಕ್ಕೆ ಭದ್ರ ನಾನಾ ನೀನೆಯಾ ಅಂತ ಹೇಳಿ ಕರಿತಾಳೆ ಅಜ್ಜಮ್ಮ. ಆವಾಗ ವಿದ್ಯೆನ ಎತ್ಕೊಂಡೋಗಿ ಮನೆ ಒಳಗಡೆ ಕೂರಿಸ್ತಾರೆ. ಅಲ್ಲಿ ಈಶ್ವರಿ ಮಗಳು ಚಿತ್ರನೂ ಸಹ ಏನಾಗುತ್ತೆ ನೋಡೋಣ ಬಾ ನಾವುವೇ ಅಂತ ಹೇಳಿ ಮನೆ ಒಳಗಡೆ ಹೋಗ್ತಾರೆ. ಇನ್ನು ಅಜ್ಜಮ್ಮ ಅವಳ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡ್ತಾಳೆ. ಏನೇ ನಿನಗೆ ಈ ಥರ ನೋವಾಗಿದೆ, ಎದ್ದೊಳಕ್ಕಾಗಲ್ಲ ಅಂದರೂ ಸಹ ನೀನು ಹೋಗಿ ಎಕ್ಸಾಮ್ನ ಬರೀಲೇಬೇಕು ಅಂತ ಹಠ ತೊಟ್ಟಿದ್ಯಲ್ಲ, ಏನು ಹೇಳೋದು ನಿನಗೆ, ಯಾರು ಕರ್ಕೊಂಡು ಹೋಗ್ತಾರೆ ನಿನ್ನ ಜೊತೆ ಹಗಲು ರಾತ್ರಿ ನೋಡ್ಕೊಳ್ಳೋಕ್ಕೆ ಯಾರು ಇರ್ತಾರೆ ಹೇಳು ವಿದ್ಯಾ ಅಂತ ಹೇಳಿ ಅಜ್ಜಮ್ಮ ಸ್ಟಾರ್ಟ್ ಮಾಡ್ಕೊತಾಳೆ. ಇನ್ನು ಭದ್ರನೂ ಅಲ್ಲೇ ಕೂತ್ಕೊಂಡು ಕೇಳಿಸ್ಕೊತಾ ಇರ್ತಾನೆ. ರತ್ನಿ ಒಂದು ಕೆಲಸ ಮಾಡಿ ನೀನೇ ಬಂದು ನೋಡ್ಕೊಬಿಡೆ ಅಂತ ಹೇಳಿ. ಅದಕ್ಕೆ ರತ್ನ ಹೇಳ್ತಾಳೆ, ಇಲ್ಲ ಅಮ್ಮವ್ರೆ, ನಮ್ಮ ಊರಲ್ಲಿ ಇರ್ಬೋದಿತ್ತು, ನಮ್ಮೂರು ಪಟೇಲ್ರ ಮನೆಗೆ ಒಂದು 15-20 ಜನ ಬರ್ತಾರೆ, ಒಂದು ವಾರ ಫುಲ್ ನಾನೇ ಅವ್ರಿಗೆ ಅಡುಗೆ ಮಾಡಬೇಕು ಅಂತ ಒಪ್ಕೊಬಿಟ್ಟಿದ್ದೀನಿ. ಅವ್ರು ನನ್ನ ಮೇಲೇ ನಂಬಿಕೆ ಇಟ್ಕೊಬಿಟ್ಟವ್ರೆ, ಏನು ಮಾಡೋದು, ಬರೋಕ್ಕಾಗಲ್ಲ ಅಂತ ಹೇಳಿ ರತ್ನ ಬರಲ್ಲ ಅಂತ ಹೇಳಿ ಹೇಳ್ಬಿಡ್ತಾಳೆ. ಆಗಲ್ಲ ಅಜ್ಜಮ್ಮ ಅಂತ ಹೇಳಿ ಹೇಳ್ಬಿಡ್ತಾಳೆ. ಹಾಗಾದರೆ ನಮ್ಮ ವಿದ್ಯೆ ನೋಡ್ಕೊಳ್ಳೋಕ್ಕೆ ಏನು ಮಾಡೋದು ಅಂತ ಹೇಳಿ ಅಜ್ಜಮ್ಮ ನಾಟಕ ಮಾಡ್ತಿದ್ದಾಳೆ. ಆಗ ಚೆಲುವ ನೀನು ಬಂದು ನೋಡ್ಕೊಳ್ಳ ಅಂತ ಹೇಳಿ. ಅದಕ್ಕೆ ಚೆಲುವ ಹೇಳ್ತಾನೆ, ನಾನು ಈಗ ತಾನೇ ನಿಯತ್ತಿಂದ ಇರಬೇಕು ಅಂತ ಹೇಳಿ ಒಬ್ಬರ ಹತ್ರ ಕೆಲಸ ಮಾಡ್ತಾಯಿದ್ದೀನಿ, ಬಂದ್ಬಿಟ್ರೆ ನಿಯತ್ತೆಲ್ಲ ಹೋಗ್ಬಿಡುತ್ತೆ, ಆಮೇಲೆ ಮತ್ತೆ ಅಪವಾದ ಬಂದ್ಬಿಡುತ್ತೆ, ಆಗಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅಜ್ಜಮ್ಮ ಹೌದು ನೀನೇನಾದರೂ ಇಲ್ಲಿ ಬಂದುಬಿಟ್ರೆ ಇನ್ನೂ ಕುಳ್ಗೆಟ್ಟು ಹೋಗ್ಬಿಡ್ತೀಯಾ, ನಿಯತ್ತೆಲ್ಲ ಹೋಗ್ಬಿಡುತ್ತೆ, ನೀನು ಈಗ ತಾನೇ ಸರಿ ಆಗ್ತಾ ಇದೆಯಾ, ನೀನು ಹೋಗೋ ಕೆಲಸಕ್ಕೆ ಬರಬೇಡ ನೀನು ಅಂತ ಹೇಳಿ, ವಿದ್ಯೆ ನೋಡ್ಕೊಳಕ್ಕೆ ಬರಬೇಡ ಅಂತ ಹೇಳಿ ಅಜ್ಜಮ್ಮ ಹೇಳಿದ್ರೆ, ಇನ್ನು ಮೋಹನನ್ನ ಮತ್ತು ಚಂಪನ್ ಕಳ್ಸೋಣ ಅಂದರೆ ಅವ್ರಿಗೆ ಒಂದು ಗಳಿಗೆನೂ ಕೆಲಸ ಬಿಡುವೇ ಇರಲ್ಲ. ಇನ್ನು ಈಶ್ವರಿ ಮತ್ತು ಚಿತ್ರ ಮನೆಯಿಂದ ಆಚೆ ಹೋದ್ಮೇಲೆ ಅವ್ರಿಗೆ ಕೆಲಸ ಜಾಸ್ತಿ ಆಗ್ಬಿಟ್ಟೈತೆ, ಏನು ಮಾಡೋದು ಅಂತ ಹೇಳಿ ಮತ್ತೆ ನಾಟಕ ತೆಗಿತಾಳೆ ಅಜ್ಜಮ್ಮ. ಇನ್ನು ಈಶ್ವರಿ ಮತ್ತು ಚಿತ್ರ ಇಬ್ಬರು ಸಹ ಮಾತಾಡ್ಕೊತಾರೆ, ಇವ್ರು ಏನೋ ಸ್ಕೆಚ್ ಆಗ್ತವ್ರೆ ಇವಾಗ ಅಂತ ಹೇಳಿ. ಇನ್ನು ಅಜ್ಜಮ್ಮ ಭದ್ರನ್ನ ನೋಡ್ತಿರ್ತಾಳೆ. ಅಷ್ಟರಲ್ಲಿ ಭದ್ರ ತಿರುಗ್ಬಿಟ್ಟು ನನ್ನ ನೋಡ್ತಾ ಇದ್ದೀರಲ್ಲ ಅಂತ ಹೇಳಿ ಕೇಳ್ತಾನೆ. ಯಾಕೆಲ್ಲ ನನ್ನ ಕಡೆ ನೋಡ್ತಾ ಇದ್ದೀರಿ ಅಂತ ಹೇಳಿ ಭದ್ರ ಕೇಳ್ತಾನೆ. ಇನ್ನು ಯಾರ ಕಡೆ ನೋಡೋಕ್ಕಾಗತ್ತಪ್ಪ ಅಂತ ಹೇಳಿ ಅಜ್ಜಮ್ಮ ಪ್ರಶ್ನೆ ಮಾಡ್ತಾರೆ. ನನಗೂ ಅವಳಿಗೂ ಏನೂ ಸಂಬಂಧ ಇಲ್ಲ ಅಂದಮೇಲೆ ಅವಳನ್ನ ನೋಡ್ಕೊಂಡು ನಾಳೆ ಬರೋ ನನಗೆ ಯಾಕೆ ಅಂತ ಹೇಳಿ ಭದ್ರ ಅಜ್ಜಮ್ಮನಿಗೆ ಹೇಳಿದ್ದಕ್ಕೆ, ಅದು ಇನ್ನೂ ಕೋರ್ಟ್ ಡಿಸೈಡ್ ಮಾಡಬೇಕು, ಇಂಥ ಪರಿಸ್ಥಿತಿನಲ್ಲಿ ಇವಳನ್ನ ನೋಡ್ಕೋಬೇಕಾಗಿರೋ ಜವಾಬ್ದಾರಿ ಕರ್ತವ್ಯ ನಿಂದೆ ಕಣ್ಲಾ, ಏನೋ ಮಾನವೀಯತೆ ದೃಷ್ಟಿಯಿಂದ ಆಸ್ಪತ್ರೆಗೆ ಕರ್ಕೊಂಡೋದೆ ಅಷ್ಟೇ, ಅಷ್ಟು ಮಾಡೋದು ಬಿಟ್ಟರೆ ಇನ್ನೇನು ನನಗೆ ಬೇರೆ ನನಗೆ ಗೊತ್ತಿಲ್ಲ ಅಂತ ಹೇಳಿ ಭದ್ರ ಹೇಳ್ತಾನೆ. ನಾನು ನೋಡ್ಕೊಳಕ್ಕೂ ಇಲ್ಲ, ಯಾರೇನೋ ಹೇಳಕ್ಕೆ ನನ್ನ ಬರಬೇಡಿ ಅಂತ ಈ ಹಾಳದ ಗಂಟ್ಲಿಗೆ ಏನಾಯಿತು ಅಂತ ಹೇಳಿ ಭದ್ರ ಆ ಕಡೆಗೆ ಹೋಗ್ತಾನೆ. ಇನ್ನು ವಿದ್ಯಾದ್ ಯಾಕೆ ಬಲವಂತ ಮಾಡ್ತೀರಾ ಬಿಡಿ, ನನ್ನ ಕುಟೆ ಯಾರು ಇರೋದು ಬೇಕಾಗಿಲ್ಲ, ನನಗೇನಾದರೂ ಕಷ್ಟ ಆಯಿತು ಅಂತ ಹೇಳಿದರೆ ಚಂಪಂಗೆ ಫೋನ್ ಮಾಡ್ತೀನಿ, ಚಂಪಾ ನೀನು ಬಿಡುವಿದ್ರೆ ಬಂದು ನನಗೆ ಸಹಾಯ ಮಾಡು ಅಂತ ಹೇಳ್ತಾಳೆ ವಿದ್ಯಾ. ಇನ್ನು ಈಶ್ವರಿ ನೀನಿರೋ ಪರಿಸ್ಥಿತಿನಾಗೆ ಆ ಎಕ್ಸಾಮ್ ಎಲ್ಲ ಬೇಕಾ, ಆರೋಗ್ಯದ ಕಡೆ ಗಮನ ಕೊಡು. ಇನ್ನು ಅಜ್ಜಮ್ಮ ಹೇಳ್ತಾಳೆ, ಆಗಾಗ ಬಂದು ನಿನ್ನ ಕಷ್ಟ ಸುಖನ ವಿಚಾರಿಸ್ಕೊಂಡು ಹೋಗ್ತೀವೋ ಹೊರತು ನಿನ್ನ ಜೊತೆನೇ ಇರೋಕೆ ಆಯ್ಕಿಲ್ಲ ನೋಡೇ, ನೀನು ಪರೀಕ್ಷೆ ಬರೀಲೇಬೇಕು ಅಂತ ಅಂದ್ಕೊಂಡಿದ್ರೆ ನಿನ್ನ ಬಿಂಕು ಬಿಣ್ಣಾಣ ಎಲ್ಲ ಸೈಡಲ್ಲಿಟ್ಟು ಅವಳನ್ನ ಕೇಳ್ಕೊಂಡು ಪರೀಕ್ಷೆ ಬರೆಯೋದನ್ನು ನೋಡ್ಕೊ, ಇಲ್ಲ ಅಂದರೆ ಈಶ್ವರಿ ಹೇಳ್ದಂಗೆ ಈ ವರ್ಷ ಓದೋ ಆಸೆನ ಬಿಟ್ಬಿಡು. ಸರಿ ಆಯಿತು ನೀವೆಲ್ಲ ಹೊಂಡ್ರೆ ಅಂತ ಹೇಳಿ ಎಲ್ಲರನ್ನೂ ಅಲ್ಲಿಂದ ಕಳಿಸ್ಬಿಡ್ತಾಳೆ ಅಜ್ಜಮ್ಮ. ಇನ್ನು ಗೋವಿಂದ ಮತ್ತು ಶಿವರಾಮೇಗೌಡ ಮನೆ ಒಳಗಡೆ ಬರ್ತಾರೆ. ಅಷ್ಟರಲ್ಲಿ ಅಜ್ಜಮ್ಮ, ನೀವರೆಲ್ಲ ಆರಾಮಾಗಿ ಬಂದ್ರೆ ನನಗೆ ಈಗ ಖುಷಿ ಆಯಿತು, ಬೆಳಗ್ಗೆಯಿಂದ ದಿಗ್ಲತ್ಕೊಂಡಿತ್ತು, ನೀವು ಬೇರೆ ಹೊರಗಡೆ ಹೋಗಿದ್ರಿ, ಯಾವಾಗ ಆರಾಮಾಗಿ ಬರ್ತೀರಾ ಅಂತ ನಾನು ಕಾಯ್ತಾ ಇದ್ದೆ ಅಂತ ಹೇಳಿ ಶಿವರಾಮೇಗೌಡನ ಹತ್ರ ಅಜ್ಜಮ್ಮ ಹೇಳಿದ್ದಕ್ಕೆ ಶಿವರಾಮೇಗೌಡ, ಯಾಕವ್ವ ಏನವ್ವ ಆಯಿತು, ನಾವು ಬಂದ್ವಲ್ಲ ಆರಾಮಾಗೆ ಬಂದ್ವಲ್ಲ, ನನಗೆ ಯಾಕೋ ಬೆಳಗ್ಗೆಯಿಂದ ಸಾನೇ ಸರಿ ಇಲ್ಲ, ಒಂಥರ ದಿಗ್ಲತ್ಕೊಂಡಿತ್ತು, ಯಾರಿಗೋ ಏನೋ ಆಗುತ್ತೆ ಅಂತ ಬೆಳಗ್ಗೆ ವಿದ್ಯಾ ಜಾರು ಬಿದ್ದು ಆಸ್ಪತ್ರೆಗೆ ಹೋಗಿ ಅನಾಹುತ ಆಗಿತ್ತು, ಈಗ ಅವಳು ಕಾಲು ಉಳ್ಕೈತೆ, ಆ ಮಗುಗೂ ಆರಾಮಾಗೈತೆ, ಮಗುಗೆ ಏನಾಗ್ಬಿಡುತ್ತೋ ಏನು ಅಂತ ಅಂದ್ಕೊಂಡಿದ್ವಿ ಅಂತ ಹೇಳಿ ಅಜ್ಜಮ್ಮ ನಡೆದಿದ್ದನ್ನೆಲ್ಲನೂ ಶಿವರಾಮೇಗೌಡನ ಹತ್ರ ಹೇಳ್ತಾಳೆ. ಅದಕ್ಕೆ ಶಿವರಾಮೇಗೌಡ, ಅವಳು ಗೊತ್ತಾಗಲ್ವಾ, ಹುಷಾರಾಗಿ ನಡಿಬೇಕು ತಾನೇ, ಅವಳಿಗೆ ನೋಡ್ಕೊಂಡು ತಿರ್ಗಾಡಬೇಕು ಅಂತ ಗೊತ್ತಾಯ್ಕಿಲ್ವಾ, ನೀನು ಹೊಸಿ ಹೇಳು ಅಂತ ಹೇಳಿ ಶಿವರಾಮೇಗೌಡ ಹೇಳ್ತಾನೆ. ಅದಕ್ಕೆ ಹೇಳಿದ್ದೀನಿ ಮಗ, ನೀವು ಸ್ವಲ್ಪ ಹುಷಾರಾಗಿರಿ, ಯಾಕೆ ಅಂದರೆ ಟೈಮ್ ಯಾಕೋ ಎಲ್ಲರದು ಸರಿ ಇಲ್ಲ, ಕೆಟ್ಟೋಗ್ಬಿಟ್ಟೈತೆ, ನಮ್ಮ ಟೈಮ್ ಸರಿ ಇಲ್ಲದಿದ್ದಾಗ ನಮ್ಮ ನೆರಳೆ ನಮಗೆ ಶತ್ರುವಾಗಿ ಕಾಣಿಸ್ಬಿಡುತ್ತೆ, ಆಗಿದ್ದಾಗೋಯ್ತು, ನೀನು ಚಿಂತೆ ಮಾಡಬೇಡ, ಸಮಾಧಾನ ಮಾಡ್ಕೊ ಅಂತ ಹೇಳಿ ಶಿವರಾಮೇಗೌಡ ಅಮ್ಮಮ್ಮಂಗೆ ಸಮಾಧಾನ ಮಾಡ್ತಾನೆ. ಇನ್ನು ವಿದ್ಯಾ ಕಾಲ್ಗೆ ಮಾಲಿಶ್ ಮಾಡ್ಕೊತಾ ಇದ್ದಾಳೆ, ನೋವಿಂದ ಪರದಾಡ್ತಿದ್ದಾಳೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ.